ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೆಲ್ಲರೂ ಮತದಾನ ಚಲಾಯಿಸಿ ಒಂದು ಸರ್ಕಾರವು ಅಧಿಕಾರಕ್ಕೆ ಬರುತ್ತೆ. ಸರ್ಕಾರವು ತನ್ನ ಪ್ರಜೆಗಳಿಗೆ ಹಲವಾರು ರೀತಿಯ ಸವಲತ್ತನ್ನು ಜಾರಿಗೊಳಿಸುತ್ತದೆ. ಅದರಲ್ಲಿ ಒಂದಾಗಿದೆ ಸರ್ಕಾರಿ ಆಸ್ಪತ್ರೆ. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗೆ ಬೇಕಾಗುವ ಎಲ್ಲ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಬಹುಶಃ ನನಗೆ ಗೊತ್ತಿಲ್ಲ, ವೈದ್ಯರು ಇನ್ನೆಲ್ಲೋ ಗಲಾಟೆ ಮಾಡಿ ಬಂದು ಆ ಕೋಪವನ್ನು ರೋಗಿಗಳ ಮೇಲೆ ತೋರುತ್ತಾ ಇದ್ದಾರೋ ಎನ್ನುವ ಭಾವನೆ ಮೂಡಿಬರುತ್ತದೆ. ಯಾಕಂದರೆ ಕಳೆದ ಬಾರಿ ಓರ್ವ ಪಿಕಪ್ ಪಲ್ಟಿಯಾಗಿ ಕೈಯನ್ನು ತೋರಿಸಲಿಕ್ಕೆ ಜಿಲ್ಲಾ ಆಸ್ಪತ್ರೆ ಮಂಗಳೂರಿಗೆ ತೆರಳುತ್ತಾನೆ. ಅಲ್ಲಿ ಇವನನ್ನು ಎಲ್ಲ ರೀತಿಯಲ್ಲಿ ಚೆಕಪ್ ಮಾಡಿ ನಾರ್ಮಲ್ ಇದೆ ಅಂತ ಹೇಳಿ ರಿಪೋರ್ಟ್ ಬರೆದುಕೊಟ್ಟು ಇವನನ್ನು ಡಿಸ್ಚಾರ್ಜ್ ಮಾಡಿ ಬಿಡ್ತಾರೆ. ಈತ 2 ದಿನಕ್ಕೊಮ್ಮೆ ನೋವುಂಟಂತ ಹೇಳಿ ಪದೇ ಪದೇ ದಿನಕ್ಕೊಮ್ಮೆ ಅಲ್ಲಿಗೆ ತೆರಳುತ್ತಾ ಇದ್ದಾನೆ. ಅಲ್ಲಿ ಏನು ಒಂದು ನಿರ್ಲಕ್ಷ್ಯತೆ ಮಾಡಿಬಿಡುತ್ತಾರೆ. ಈತ ತದನಂತರ ಅಲ್ಲಿ ಇದ್ದಂಥ ನಂಬಿಕೆಯನ್ನು ಕಳೆದುಕೊಂಡು ಈತ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾನೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ನೋಡಿದ ತಕ್ಷಣವೇ ಅವರು ಹೇಳ್ತಾರೆ, ಈ ಕೈಯೊಳಗೆ ಗಾಜಿನ ಪೀಸ್ ಇದೆ, ಇದು ಆಪರೇಷನ್ ಮಾಡಿಯೇ ತೆಗಿಬೇಕು. ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿದ ತಕ್ಷಣವೇ ಹೇಳ್ತಾರೆ, ಏನು ಎಕ್ಸ್ರೇ ಪಡೆದಿಲ್ಲ, ಏನೂ ಇಲ್ಲ. ತದನಂತರ ಎಕ್ಸ್ರೇ ಎಲ್ಲ ಪಡೆದು ಆಪರೇಷನ್ ಮಾಡಿ ತೆಗೆದು ಅದು ಕ್ಲಿಯರ್ ಮಾಡಿಬಿಡ್ತಾರೆ. ಈತ ಎಲ್ಲವೂ ಆದ ನಂತರ ಜಿಲ್ಲಾ ಆಸ್ಪತ್ರೆಯ ಗಮನಕ್ಕೆ ತರ್ತಾನೆ, ಈ ರೀತಿಯೆಲ್ಲ ಆಗಿದೆ ಅಂತ ಹೇಳಿ ಅವರೊಂದು ಜಸ್ಟ್ ಕ್ಷಮೆ ಕೇಳಿ ಬಿಡ್ತಾರೆ. ಈ ರೀತಿಯೊಂದು ಕ್ಷಮೆ ಕೇಳಿ ಬಿಡುವುದಾದರೆ ಇದನ್ನು ನೋಡಿ ಹಲವು ಜನರು ಕಲಿತಾರೆ. ಒಬ್ಬ ತಪ್ಪು ಮಾಡ್ತಾನೆ, ಕ್ಷಮೆ ಕೇಳ್ತಾನೆ, ತಪ್ಪು ಮಾಡ್ತಾನೆ, ಕ್ಷಮೆ ಕೇಳ್ತಾನೆ. ಇದೇ ರೀತಿ ಮುಂದುವರಿದರೆ ನಮ್ಮ ಜಿಲ್ಲೆಗೆ ಒಂದು ದುರ್ಘಟನೆ ಆಗ್ಬೋದು. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ರೀತಿ ಮುಖ್ಯಮಂತ್ರಿಗಳ ಗಮನಕ್ಕೂ ತರುತ್ತೇನೆ. ಇದಕ್ಕೆ ಸೂಕ್ತವಾದ ಕ್ರಮವನ್ನು ತಾವು ಕೈಗೊಳ್ಳಬೇಕಾಗಿದೆ.